ಅಳಗವಾಡಿಯಲ್ಲಿ ದುರ್ಗಾದೇವಿ ದೇವಸ್ಥಾನ ಲೋಕಾರ್ಪಣೆ ಮತ್ತು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಸಡಗರ ಸಂಭ್ರಮದಿಂದ ಸಂಪನ್ನ. ರಾಯಬಾಗ ತಾಲೂಕಿನ ಅಳಗವಾಡಿ ಗ್ರಾಮದ ದುರ್ಗಾದೇವಿ ದೇವಸ್ಥಾನ ಲೋಕಾರ್ಪಣೆ ಹಾಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯು ಶುಕ್ರವಾರ ದಿನಾಂಕ 2ರಂದು ಸಡಗರ ಸಂಭ್ರಮದಿಂದ ಸಂಪನ್ನಗೊಂಡಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಬಂಡಿಕನಿಯ ಶ್ರೀ ಬಸವಗೋಪಾಲ ಮಾಣಿಕ್ಯ ಮಠದ ದಾಸೋಹರತ್ನ ದಾನೇಶ್ವರ ಮಹಾರಾಜರು ಮಾತನಾಡಿ, ಪಾರಮಾರ್ಥದೊಂದಿಗೆ ಸಂಸಾರ ಮಾಡುವುದರಿಂದ ಮಾನವ ಜನ್ಮ ಪಾವನವಾಗುವುದು ಎಂದು ಹೇಳಿದರು. ಅದಕ್ಕಾಗಿ ಆನಂದ ಪೂರ್ಣ ಆನಂದ ಯಾತ್ರಾ ಸಿಗ್ತೈತಿ. ಅಖಂಡ 24 ತಾಸು 21,600 ಶ್ವಾಸ ಬಿಡುವುದನ್ನು ನಾವು ಧ್ಯಾನ ಮಾಡಿದ ಪೂರ್ಣ ಆನಂದ ಸಿಗ್ತೈತಿ. ನೀ ಶಿವಾನಂದ ಆಗ್ಬೋದು, ನೀ ಬಸವಾನಂದ ಆಗ್ಬೋದು, ನೀ ಕೃಷ್ಣಾನಂದ ಆಗ್ಬೋದು, ನೀನ ನಾರಾಯಣ, ನೀನ ಮತ್ಸ್ಯಾದಿ, ನೀನ ನರನಾರಾಯಣದಿ. ನಿನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟ ಮಡಿಕೆ ಇಲ್ಲ, ಮಣ್ಣು ಬಿಟ್ಟ ಯಾವ ಸಿಂಗಾರ. ಒಮ್ಮೆಲೆ ನಾವು ಸನ್ಯಾಸಿ ಆದ್ವಿ ಅಂದ್ರೆ, ಒಮ್ಮೆಲೆ ನಾವು ಸಾಧು ಆದ್ವಿ ಅಂದ್ರೆ, ಒಮ್ಮೆಲೆ ನಾವು ಹೆಂಡದ ಮಕ್ಕಳನ್ನ ಬಿಟ್ಟಿವಿ ಅಂದ್ರೆ ಅವು ಏನು ಮಾಡ್ತಾವ ಅನ್ನೋಲ್ಯಾಕವು. ಅದಕ್ಕಾಗಿ ನಾವು ಅವತರ ಕಟ್ಕೊಂಡ ನಾವು ಈ ಬಹುಶಾಗ ದಾಟೆ ಮನ ಭಕ್ತಿಗೆ ಹೆಚ್ಚೆ, ದನ ಜಂಗಮಿಗೆ ಹೆಚ್ಚೆ, ಮನ ಲಿಂಗಕ್ಕೆ ಹೆಚ್ಚೆ ನಾವು ದುಡಿದ್ವಿ ಅಂದ್ರೆ ಬಸವಣ್ಣವ್ರಿಗೆ ದೇವ ಹಾಕಿವಿ. ಅದಕ್ಕಾಗಿ ಬಸವಣ್ಣ ಹೇಳ್ತಾನೆ, ನೀನು ಸಂಸಾರ ಮಾಡ, ಸಂಸಾರ ಮಾತು ಮಾಡು, ಕೂಡಲ ಸಂಗಮನಾಥನ ಯಾವತ್ತೂ ನೆನಪಿಟ್ಕೊಂಡು ನೀನು ಭಕ್ತಿ ಮಾಡು. ನಿಂದು ಸಂಸಾರ ಪೂರ್ಣ ಆಕತಿ, ನೀನು ವಶಿಪೂರ್ಣ ವಸ್ತುನೂ ಹಾಕಿ, ನೀನೇ ಪೂರ್ಣಾನಂದ ಆಯ್ತಿ, ನೀನು ರಾಮಾನಂದ ಹಾಕಿ. ಮನುಷ್ಯ ಗೋದಿದ್ದಂಗಿದ್ದಾನೆ, ನೀವು ಬೇಕಾದಾಗ್ಬೋದು. ಅದ ಆಣಿ ಎತ್ತ ಏನು ಹಾಕೋಂಗಿಲ್ಲ, ನೀವು ಬೇಕಾದಾಗ್ಬೋದು. ಪಿಶಾಚಿ ಆಗ್ಬೋದು, ಶರಣ ಆಗ್ಬೋದು, ನೀ ದೇವ ಆಗ್ಬೋದು, ನೀ ಬೇಕಾದ ಹಾಕಿ ನಿನಗೆ ಮಾನವ ಅಧಿಕಾರ ಐತಿ. ಹಂಗೆ ಗೋಧಿ ಸಜ್ಕಾಗ್ಬೋದು, ಚಪಾತಿ ಆಗ್ಬೋದು, ಹುಗ್ಗಿ ಆಗ್ಬೋದು, ನೀ ಏನು ಮಾಡ್ಕೊತೇದ ಹಾಕಿ. ಹಂಗೆ ನೀ ಏನು ಮಾನವಾಗಿ ಬಂದದಿ, ನೀ ಏನು ಮಾಡ್ಕೊತೇದ ಹಾಕಿನಿ. ನೀ ಪಾಪ ಮಾಡಿದಿ, ನೀ ಏನಾಗಬೇಕು ಹಾಕ್ತಿ. ನೀನು ಧರ್ಮ ಮಾಡಿದೆ ಅಂದ್ರೆ, ಧರ್ಮದ ಹಾದಿ ಹಿಡಿದಂದ್ರೆ, ಕರ್ಮದ ಹಾದಿ ಬಿಟ್ಟಂದ್ರೆ, ಅದಕ್ಕಾಗಿ ಬೊಬ್ಬಲಾದ ಸದಾಶಿವ ಹೇಳ್ತಾನು, ಕರ್ಮದ ಹಾದಿ ಬಿಡಿಸಣ್ಣ, ಧರ್ಮದ ಹಾದಿ ಹಿಡಿಸಣ್ಣ. ಎಷ್ಟು ಸೂಕ್ಷ್ಮ ಹೇಳ ನಮ್ಮ ಬೊಬ್ಬಲಾದವ. ಅದಕ್ಕೆ ಹುಬ್ಬಳ್ಳಿ ಮಾದಪ್ಪನು ಹೇಳ್ತಿದ್ದೆ, ಮಾತ್ರ ಸಂಸಾರ ಮಾಡು, ಹೊತ್ತು ಪರಮಾರ್ಥ ಮಾಡು. ಯಾವತ್ತು ಮಾಡ್ಕೊಂಡಾಗ ಕೂತಾಗ ನಿಂತಾಗ ಅವ ಸಂಡಾಸ ಜಾಗ ಸಹಿತ ಹುಬ್ಬಳ್ಳಿ ಮಾದಪ್ಪ ಸಂಡಾಸ ಜಾಗಕ್ಕೆ ನಾನು ಹೋಗಿನಿ 1970 ಇಸೊಳಗೆ. ಅವ ಯಾವಾಗ ಕೂತೆದ್ದು ಹೋಗಿದ್ದವ ಅದು ನನಗೆ ಗೊತ್ತಿಲ್ಲ. ನಾನು ಹಿಂಗೆ ಬಿಸಿಲಿತ್ತು, ಅಲ್ಲೊಂದು ಹೊತ್ತುಗಳು ಕೆಂಟಿತ್ತು, ಅಲ್ಲಿ ನೆಲ್ಲಿತ್ತು, ಕೆಂಪು ಕಲ್ಲು ಅಡ್ಡಿದ್ದು, ಅಲ್ಲಿ ಕಾಲು ಸುತ್ತಾ ಬರ್ತದೆ. ಆ ಕಲ್ಲಿನ ಮೇಲೆ ಕಾಲಿಟ್ಟ ಆ ಹೊಟ್ಟುಗಳು ನೆಲಾಗ ಕೂತಿನ. ಅಲ್ಲಿ ನೆಲ ಕೂತ್ನಿ, ನಂಗೆ ಧ್ಯಾನ ಮಾಡುವಂಗಾಯ್ತು. ನನಗೊಬ್ಬನೇ ನಾ ಎಲ್ಲಿಂದ ಬಂದನಿ, ಮುಂದೆ ನಾ ಹೋಗೋದು ಎಲ್ಲಿ, ಯಾತಕ್ಕಾಗಿ ನಾ ಬಿಟ್ಟು ಬಂದನಿ, ನನ್ನ ಕರ್ತವ್ಯ ಏನ. ನನ್ನ ತಾಯಿ ಇದ ತಾಯಿ ನನ್ನ ತಾಯಿ ಯಾಕಾದ್ರು, ಇದ ತಂದೆ ಯಾಕಾದ, ಇದ ಅಣ್ಣ ತಮ್ಮ ಅಕ್ಕ ತಂಗಿ ಇದ ಮನೆ ನನಗೆ ಯಾಕೆ ಗೊತ್ತು, ನಾ ಯಾವುದು. ಹಂಗೆ ನೀವು ನಾನು ಯಾವುದು, ನಾ ಎಲ್ಲಿಂದ ಬಂದನಿ, ಮುಂದೆ ಹೋಗೋದು ಎಲ್ಲಿ. ಇದನ್ನು ನಾವು ಕೂಡ ಎಲ್ಲರೂ ವಿಚಾರ ಮಾಡ್ಬೇಕು. ನಾವು ಹಿಂದಿನ ಜನ್ಮದಾಗ ನಾ ಏನಿದ್ನಿ, ಈ ಜನ್ಮದಾಗ ಏನದನು. ಮೈಗುರದ ಶಿವಾನಂದ ಮಠದ ಗುರುಪ್ರಸಾದ ಮಹಾಸ್ವಾಮಿಗಳು ಮಾತನಾಡಿ, ಮಾಟ ಮಂತ್ರದಂತಹ ಮೂಢನಂಬಿಕೆಗಳನ್ನು ನಂಬದೆ ಮನುಷ್ಯ ಮಾಡುವ ಒಳ್ಳೆಯ ಕಾರ್ಯದಲ್ಲಿ ದೇವರಿದ್ದಾನೆಂದು ನಂಬಿ ಸಮಾಜಮುಖಿ ಕಾರ್ಯ ಮಾಡಿದರೆ ದೇವರು ಎಂದು ಕೈಬಿಡುವುದಿಲ್ಲ ಎಂದು ಹೇಳಿದರು. ಅದು ಹೆಂಗಂದ್ರ 3 ಹಾಯ್ದೆ ಕೂಡ್ಬೇಕತ್ರಿ. ಇಲ್ಲೈತಿಲ್ಲ, ಇದು ಗಾಡಿ ಒಂದು ನಡಬಾರ್ಕ್ ಬಂದ್ರೆ 3 ಹಾಯ್ದೆ ಕೂಡಿರ್ಬೇಕು. ರವಿವಾರ ಅಮಾಸ್ ಇರ್ಬೇಕತ್ತ. ನಾ ರವಿವಾರ ಅಮಾಸ್ ಯಾಕ ಅದು ಗಂಡತ್ರಿ, ಉಳಿಕಿದ್ ಎಲ್ಲ ಹೆಣ್ಣತ್ತ. 3 ದಾರಿ ಕೂಡಿದ್ದಾಗ ಮಾಡ್ಸೋದ್ರಿ, ಬಾಳ ಮಜಾ.
ನಾವೊಂದು ಘಟನೆ ಹೇಳ್ತೀನಿ, ನನ್ನ ಬಾಲ್ಯದ ಸುಮ್ಮನೆ ನಿಮ್ಗೆ ನೆನಪು ಮಾಡ್ತೀನಿ. ಭಾಳ ಮಜಾ ಅಂದ್ರೆ ಹೆಂಗಂದ್ರೆ 3 ಹಾದಿ ಕೂಡಿದ್ದಲೇ ಮಾಡಿಸೋದ್ರಿ. ಮತ್ ಒಬ್ರೇ ಮುಟ್ತೀರಿ ಅನ್ನೋದನ್ನ ಒಬ್ರು ಮುಟ್ಟಂಗಿಲ್ಲ. ಮತ್ ತೆಗೆದು ಹೋಗಿದ್ ಹೆಂಗ, ತೆಗೆದು ಹೋಗಿ ಪ್ರಸಂಗ ಬತ್ತಂದ್ರ ತಾಯಿಗಳು ಅಜ್ಜಿಗಳು ಹೇಳ್ತಾರ, ಏನ ಏ ತಮ್ಮ ಬಲಗೈಲೆ ಮುಟ್ಟಬೇಡ, ಎಡಗೈಲೆ ಮುಟ್ಟು. ನಾನ್ ಬಲಗೈ ಏನಾರ ಆದಿಗಿದ್ದ ಮತ್ ಎಡಗೈ ಲಕ್ಕವಾಗಿ ಹೊಡಿತಂದ್ರ ಸ್ವಭಾವ ಭಕ್ತಿ ಅದ ಅವ್ರದ್ದು ಹೇಳೋದು ಕಾಳಜಿ ಕರೆ, ಆದ್ರ ಬಲಗೈಲೆ ಮುಟ್ಟಬೇಡ. ಸುಮ್ ನನ್ನ ಬಾಲ್ಯದ ಘಟನೆ ನಿಮಗೆ ಹೇಳಿಬಿಡ್ತೇನೆ ನಾನು, ಸಮಯ ಭಾಳ ಆಗ್ಯದ. ಈ ನಿಂಬಿಕಾಯಿ ಮಾಡಿಸೋದು ಎಲ್ಲ ಹಳ್ಳಿಯಾಗ ಇರ್ತದ, ನಿಮ್ಮ ಊರಾಗಿಲ್ಲ ಅಂತಲ್ಲ, ಯಾವ ಊರಾಗ ಇರಂಗಿಲ್ಲ ಅಂತಲ್ಲ, ಎಲ್ಲ ಊರಾಗ ಇರ್ತದ. ಆದ್ರೆ ನಮ್ಮ ವಿಶ್ವಾಸ ಎಲ್ಲಿ ಐತಂದ್ರೆ ನಿಂಬಿಕಾಯಿ ಮೇಲದ, ದಾರ ಚೀಟಿ ಮೇಲದ. ಆದ್ರ ನಿಮ್ಮ ಗಂಡ ಕೊಳ್ಳಾಗ ದಾರ ಕಟ್ಟನಿಲ್ಲ, ಅದು ಒಂದು ದಾರ ಅಲ್ಲ, ತಾಳಿ ಗಂಟಕೇನಿಲ್ಲ, ಅವನ ಮೇಲೆ ವಿಶ್ವಾಸ ಇರಂಗಿಲ್ರಿ. ಅವ್ ಇನ್ನೊಬ್ಬ ಕಟ್ಟಿ ಕೊಡ್ತಾನ ನೋಡಿ, ಇನ್ನೊಬ್ಬ ಬರೋದು ಕೊಟ್ಟರಪ್ಲೆ ಅದ್ರ ಮೇಲೆ ವಿಶ್ವಾಸ. ಗಂಡ ನಿಮಗ ನೀವು ಇರೋ ತಕ್ಕ ಆಸ್ತಿ ನಿಮ್ಮನ್ನ ಮಕ್ಕಳ ರಕ್ಷಣೆ ಮಾಡ್ತಾನ, ಅವನ ಮೇಲೆ ವಿಶ್ವಾಸ ಇಲ್ಲ. ಚೀಟಿ ದಾರ ನಿಂಬಿಕಾಯಿ ಮೇಲೆ ಬಹಳ ವಿಶ್ವಾಸ ಇರ್ತದ. ಅದಕ್ಕಾಗಿ ನೀವು ಬಹಳ ಅದರಾಗ ನಮ್ಮ ಐತ್ರಲ್ಲ, ಇದೇನ ಕಂಪನಿ, ನಮ್ಮ ಕಂಪನಿಯ ನಿಂಬಿಕಾಯಿ ದಾರ ಅಂಜು ಮಕ್ಕಳಲ್ಲ. ಹೇಳಿದಿಲ್ಲ ಯಾವ ಹುಡುಗೊಬ್ಬ ಒಟ್ಟ ಅನ್ಸಂಗಿಲ್ಲ, ಭಕ್ತಿ ನೀವ ಅದ್ರಾಗ ನಿಂಬಿಕಾಯಿ. ನಾ ಸಣ್ಣವಿದ್ದೆ ಇದ್ದಾಗ ಘಟನೆ ಏನಾಗಿತ್ತಂದ್ರ 6-5 ಓದ್ತಿರ್ಬೇಕು. ಆ ಮಾಡಿಸೋದು ನನಗೆ ಗೊತ್ತಾಕಿದ್ದಿಲ್ಲ ಅಷ್ಟು ವಯಸ್ಸಿಗೆ. ನಾ ಎಲ್ಲ ದಾರ್ಯಾಗ ಮಾಡಿಸಿಟ್ಟಿದ್ರು, ಅವ್ ನನಗೇನು ಮಣ್ಣು ಗೊತ್ತ. ನಾವೆಲ್ಲ ನಿಂಬೆಕಾಯಿ ತಗೊಂಡು ಪಾಟಿ ಚೀಲದಾಗ ಹಾಕೊಂಡು ತಗೊಂಡು ಮನೆಗೆ ಬನ್ನಿ. ನಮ್ಮವ್ವ ಕೇಳಿದಳ, ಏ ಯಾವ ನಿಂಬೆಕಾಯಿ ತಂದನಿ, ಉಪ್ಪಿನಕಾಯಿ ಹಾಕನಿ, ಎಲ್ಲಿಯೂ ತಂದದಿ ಅಂದಳಕ್ಕಿ. ನಾ ಯಾಕೆ ಕೇಳಕ್ ಹೋಗ್ಲಿ, ಮಾಡಿಸಿಟ್ಟಿದ್ರತ್ತ. ಯಾವ ಎಂತಲ್ಲಿ ಒಂದು ತೋಟದಾಗ ಹೋಗಿನಿ, ನಿಂಬೆಕಾಯಿ ಕೊಟ್ಟಾರು, ಉಪ್ಪಿನಕಾಯಿ ಹಾಕನಿ. ಉಪ್ಪಿನಕಾಯಿ ಹಾಕಿಳಕಿ ಹೊರದು ಉಪ್ಪಿನಕಾಯಿ ಹಾಕಿಳು. ಒಂದು ವಾರ 15 ಬಿಟ್ರು ಭಾರಿ ಟೇಸ್ಟ್ ಆಯ್ತು. ದಿನ ಊಟಕ್ಕೆ ಕೂತ ಎಲ್ಲರಿಗೂ ನೀಡ್ತಿದ್ರು. ನಮ್ಮ ಮನ್ಯಾಗ ಎಲ್ಲಾರು ಭಾಳ ಮಂದಿ ಕೂಡಿ ಕುಟುಂಬ, ಎಲ್ಲರಿಗೂ ನೀಡ್ತಿದ್ರು. ನನಗೆ ನೀಡಾಕ್ ಬರಕ್ಕೆ ಯಾವ ನಾವು ವಾಯ್ಲೆ ನಾವ ಏ ಬಾಳ ಚಲೋ ಆಗ್ಯಾವ, ಕಳತಾವ, ಭಾರಿ ಟೇಸ್ಟ್, ಎಲ್ಲ ಹಾಕೇನಿ, ಉಪ್ಪು ಹಾಕೇನಿ, ಸಕ್ಕರೆ ಹಾಕಿ. ಏ ಯಾವ ನಾ ಯಾಕೋ ಬಾಯಿ ಕೈ ಐತಿ, ನಾವು ವಾಯ್ಲೆ ನಾವು ಯಾಕೆ ನನಗೆ ಗೊತ್ತಿತ್ತು. ಹಿಂದಾಗಡೆ ಏನಾತಂದ್ರ ಘಟನೆ, 2 ತಿಂಗಳು ಅದು ನಿಂಬೆಕಾಯಿ ಎಲ್ಲ ಮುಗಿದು, ಆ ಉಪ್ಪಿನಕಾಯಿ ಎಲ್ಲ ಮುಗಿದ ಮೇಲತ್ತ ಯಪ್ಪ ನಿಂಬೆಕಾಯಿ ಮಾತ್ ತಗೊಂಡು ಬಾ ಅಂದ್ರು. ಯಾರು ಇಟ್ರ ತರ್ತನ ಇನ್ನೆ ಅಟ್ರಾಗ ನಾ ಮರ್ತು ಬಿಟ್ಟಿನಿ. ಯಾರು ಇಟ್ರ ತರ್ತನಿ, ಯಾರು ಇಟ್ಟಿದ್ರು ಅಂತಾನೆ. ಏ ಮಣ್ಣಲ್ಲಿ ನಾ ಸಾಲಿ ಹೋತ್ನ್ಯಾಗ ಇಟ್ಟಿದ್ರು, ಅವನು ತಗೊಂಡು ಬಂದನೆ. ನಾ ಏನ್ ಅಣ್ಣಿ ನಮ್ಮ ಒತ್ತಾಳ, ಯಾಕೋ ಇದಾಗ ಚುಚ್ಚ ಕಟ್ಟಿತ್ತಂದಳ. ನಾ ತಿಂಗಳು ತಕ್ಕ ತಿಂದ್ರು ಚುಚ್ಚಲಿಲ್ಲ, ಹೇಳಿದ್ರು ಕೂಡ ಚುಚ್ಚಾಕೈತಿ ನೋಡಿ. ಇದಕ್ಕ ಹುಚ್ಚರಂತ ಕರೀತಾರ. ಅದಕ್ಕ ದೊಡ್ಡವ್ರೊಂದು ಮಾತನ್ನ ಹೇಳ್ತಾರ. ಆದ್ಮೇಲೆ ಒಂದು ಮಾತು ಹೇಳಿ ಬಿಡ್ತೀನಿ ನಾನು. ಏನಂದ್ರ, ಒಂದು ಕ್ಷಣ ನಿಮಗೆಲ್ಲರಿಗೂ ಖುಷಿ ಬೇಕಾಗಿತ್ತಂದ್ರ, ಒಂದು ಕ್ಷಣ ನಿಮಗ್ ಖುಷಿ ಬೇಕಾಗಿತ್ತರ ಒಂದು ಜಂಪ್ ನಿದ್ದೆ ಮಾಡ್ರಿ. ಒಂದು ಕ್ಷಣ ನಿಮಗ್ ಖುಷಿ ಬೇಕಾಗಿತ್ತರ ಒಂದು ಜಂಪ್ ನಿದ್ದೆ ಮಾಡ್ರಿ. ಒಂದು ದಿನದ ಖುಷಿ ಬೇಕಾಗಿತ್ತಂದ್ರ ಎಲ್ಲಾದ್ರೂ ಪಿಕ್ನಿಕ್ ಹೋಗ್ರಿ. ಒಂದು ದಿನದ ನಿಮಗ್ ಖುಷಿ ಬೇಕಾಗಿತ್ತರ ಎಲ್ಲಾದ್ರೂ ಪಿಕ್ನಿಕ್ ಹೋಗ್ರಿ. ಒಂದು ವಾರದ ಖುಷಿ ಬೇಕಾಗಿತ್ತಂದ್ರ ಈ ಹೆಂಗ ದುರ್ಗಾದೇವಿ ಮೂರ್ತಿ ಪ್ರತಿಷ್ಠಾಪನೆ ಮೇಲೆ ಸಾರ್ವಜನಿಕ ಸೇವಾದಿಗಳನ್ನ ಮಾಡ್ರಿ. ಒಂದು ವಾರ ತಕ ಖುಷಿ ಆಗ್ತದ. ಒಂದು ತಿಂಗಳ ಗಂಟೆ ನಿಮ್ಗೆ ಖುಷಿ ಬೇಕಾಗಿತ್ತಂದ್ರ ಟಾಟಾ ಬಿರ್ಲಾ ನಂಗೆ ಸಂಪತ್ತನ್ನು ಗಳಿಸಿ. ಒಂದು ತಿಂಗಳ ಗಂಟೆ ನಿಮ್ಗೆ ಖುಷಿ ಬೇಕಾಗಿತ್ತರ ಟಾಟಾ ಬಿರ್ಲಾ ನಂಗೆ ಸಂಪತ್ತು ಗಳಿಸಿ. ಒಂದು ವರ್ಷ ತಕ ನಿಮಗ ಖುಷಿ ಬೇಕಾಗಿತ್ತಂದ್ರ ಲಗ್ನ ಆಗಿಬಿಡ್ರಿ. ಆದವ್ರಲ್ಲ, ಹೌದಿಲ್ಲ ನಾ ಹೇಳುದ. ಒಂದು ವರ್ಷದ ಖುಷಿ ಬೇಕಾಗಿತ್ತಂದ್ರ ನೀವು ಲಗ್ನ ಆಗ್ರಿ. ಯಾಕೆ ಹೇಳಾಕತ್ತೇನಂದ್ರ, ಲಗ್ನ ದಿವಸ ಹುಡುಗ ಎಷ್ಟು ಚಂದ ಕರಿತಾನ, ಒಳಗ ಬಾರ ಚಂದ್ರಮುಖಿ, ಹೊರಗೆ ಹೊಕ್ಕೇನ ಚಂದ್ರಮುಖಿ ಅತ್ತಾನ. ಯಾಕ ಒಂದ ವರ್ಷದಾಗ ಇರ್ತತಿ ಇರುದೆಲ್ಲ. ಮುಂದ್ ಒಂದು ವರ್ಷ ಆದ್ಮೇಲತ್ತ ಒಂದು 4 ಮಕ್ಕಳ ಸಾಲಿ ಫೀಸ್, ಬಟ್ಟೆ, ಸಾಲಿ ಪಾಟಿ ಚೀಲ ಎಲ್ಲ ತರುದ್ ಚಾಲು ಆತಂದ್ರ ಅವಾಗ ಅತ್ತಾನತ್ತಾವ ಜ್ವಾಲಾಮುಖಿ ಯಾವಾಗ ಹೋಗಿತ್ತ ಅವ್ರ ಮನಿಗೆ ಅತ್ತಾನತ್ತಾವ. ಒಂದು ವರ್ಷದ ಖುಷಿ. ಆದ್ರ ಜೀವನ ಪರ್ಯಂತ ನಿಮಗ ಖುಷಿ ಬೇಕಾಗಿತ್ತಂದ್ರ ಬಂಡಿಗೆಲಿಗೆ ಹೋಗಿ
ದೇವರ ನಾಮಸ್ಮರಣೆ ಮಾಡ್ರಿ, ನಿಮಗೆ ಜೀವನ ಪರ್ಯಂತ ಖುಷಿ ಕೊಡ್ತದ, ಜೀವನ ಸಾರ್ಥಕ ಆಗೈತಿ. ನಮಸ್ಕಾರ. ಈ ವೇಳೆ ಹಂಪಿ ಮಹಾತಂಗಿ ಮಠದ ಪೂರ್ಣಾನಂದ ಸ್ವಾಮೀಜಿ, ಗ್ರಾಮದ ನಿಂಗಪ್ಪ ಸ್ವಾಮೀಜಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹಾದೇವ್ ಶಿರಗುರೆ, ಬಸವರಾಜ್ ಕುಂಬಾರ್, ಮಲ್ಲಪ್ಪ ಹಂಜಿ, ಮಾಣಿಕ್ ಹಂಜಿ, ಶಿವಾನಂದ್ ಬನಶಂಕರಿ, ಮಾರುತಿ ಪಡ್ಚಿ, ಪುಂಡ್ಲಿಕ್ ಬಿದರಿ, ಭೀಮಪ್ಪ ಹಾಲ್ಗುನಿ, ಶಿವಪುತ್ರ ಹಾಡ್ಕಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಮ್ಮ ಹಳ್ಳಿಗಳಲ್ಲಿ ಏನಂದ್ರೆ ಶಿಕ್ಷಣ ಕಮ್ಮಿ ಇದೆ, ಇನ್ನೂ ಕೂಡ ಆ ಶಿಕ್ಷಣ ಬೆಳೆಯುವಂತಾಗ್ಲಿ, ನೀವು ನಾಗರಿಕರಾಗ್ರಿ, ನೀವು ಆದಷ್ಟು ಮಟ್ಟಿಗೆ ಅಪ್ಪರು ಹೇಳಿದ ಪ್ರಕಾರ ಮೂಢನಂಬಿಕೆ ಬಲಿ ಆಗಬೇಡ್ರಿ, ವೈಜ್ಞಾನಿಕರಿಗೆ ಹೋಗ್ರಿ, ಜ್ಞಾನದ ಕಡೆ ಹೋಗ್ರಿ, ಜ್ಞಾನ ದೀಪ ಬೆಳಗ್ರಿ, ಆತ್ಮಾನಂದ ಪಡ್ರಿ ಅಂತ ಹೇಳ್ಕೊಂಡು ನಿಮ್ಮೆಲ್ಲರೂ ಹೃದಯಪೂರ್ವಕ ಆಶೀರ್ವಾದ ಕೊಡ್ತಿದ್ದೀನಿ. ಓಂ ತತ್ಸತ್. ಪಂಚ್ ನ್ಯೂಸ್ಗಾಗಿ ಅಳಗವಾಡಿಯಿಂದ ಕುಮಾರ್ ಸುತಾರ್.